ಗೂಡು ಥರನೇ ಇತ್ತು. ಆ ಗೂಡಲ್ಲಿ ಏನು ಮಾಡ್ತಿದ್ದೆ ನನಗೆ ಗೊತ್ತಾಗ್ತಿರ್ಲಿಲ್ಲ. ಬಟ್ ಹೊರಗಡೆ ಬಂದ ಮೇಲೆ ನೀವು ತೋರಿಸಿದಂಥ ಪ್ರೀತಿ ಆಗಿರ್ಬೋದು, ಮುಳಿಯ ಜ್ಯುವೆಲರ್ಸ್ ಎಷ್ಟು ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ರಾಧಾ ಅವರು ಕೊಟ್ಟ ಸಪೋರ್ಟ್. ಕ್ಲಾಪ್ ಹೊಡಿರಿ ಇಲ್ಲಿ ಇದ್ದಾರಾ? ಇಲ್ಲೂ ಇದ್ದಾರೆ. ತುಂಬ ಅಂದರೆ ತುಂಬಾನೇ ಖುಷಿ ಆಯಿತು. ನಮ್ಮ ಊರಿನ ಹುಡುಗ ಆಮೇಲೆ ಸ್ಪೆಷಲ್ ಆಗಿ ನನ್ನ ಅಪ್ಪನ ಚಡ್ಡಿ ದೋಸ್ತುಗಳು ಇಲ್ಲಿ ಎಲ್ಲ ಜ್ಯುವೆಲ್ರಿ ಶಾಪ್ನವರು. ನಾನು ಹೋಗ್ತಾ ಇರಬೇಕಾದ್ರೆ ಇಲ್ಲಿ ನಾವು ಓದ್ತಿರ್ಬೇಕಾದ್ರೆ ಎಲ್ಲ ಅಂಗಡಿಗೆ ಹೋಗಿ ಕಟ್ಟೆ ಪೂಜೆ ಮಾಡ್ತಿದ್ದೆ. ಅಷ್ಟು ಮಾತಾಡ್ತಾನೆ ಹೋಗ್ತಾ ಇದ್ದೆ. ಅಂತ ಒಂದು ಒಡನಾಟ ಈ ಕೋಟ್ ರೋಡ್ ರಸ್ತೆಯಲ್ಲಿದೆ. ನಾನು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಇಲ್ಲಿ ಇವ್ರು ಕೊಟ್ಟಂಥ ಬೆಂಬಲ ನೋಡಿ ನಾನು ಮನಸ್ಸು ತುಂಬಿ ಬಂತು. ಅಲ್ಲಿ ನಾನು ಗೆದ್ದಾಗ ಇಲ್ಲಿ ಇದು ನಮ್ಮ ಗೆಲುವು ಅನ್ನೋ ಥರ ನೀವು ಸಂಭ್ರಮ ಪಟ್ರಿ. ಓಕೆ, ಟ್ರೈ ಮಾಡ್ತೀನಿ ಆಯ್ತಾ? ಒಂಚೂರು ಗೊತ್ತಾದ ಕೂಡಲೇ ಕ್ಲಾಪ್ ಹೊಡೀರಿ, ಅವಾಗೇನು ಜಾಸ್ತಿ ಬರುತ್ತೆ. ಓಕೆ, ನಾನು ಬಿಲ್ಡಪ್ ಆ್ಯಂಡ್ ಶೋ ಪೂಜೆ ಅಂತ ಹೇಳಿ ಶೋ ಮಾಡ್ತೀನಿ. ಈ ತಪ್ಪು ತಿಳಿ ಬಗ್ಗೆ ಯಾಕೆ ಮಾತಾಡ್ತೀರಾ? ಟೈಮ್ ಪಕ್ಕ 4:20. ಈ ಟೈಮ್ ಸರಿ ಇದ್ದಾಗ ಮನುಷ್ಯ ತಲೆ ಕಿರ್ಕೊಂಡು ತಲೆಯಲ್ಲಿ ಗಾಯ ಕ್ಯಾನ್ಸರ್ ಆಗಿ ಡಾಕ್ಟರ್ ತಲೆನೇ ತೆಗಿಬೇಕು ಅಂತಾರೆ. ಅಂತಂದೇಳಿ ನಾನು ಇದೆಲ್ಲ ಹೃದಯ ಹಾರ್ಟ್ ಇದಲ್ಲ ಅದು ಕೈಯಕ್ಕೆ ಪರ ಅಂತ ಕೇಳ್ಕೊಂಡ್ಬಿಟ್ಟಿದ್ದೀನಿ. ಏನೋ ನಿನ್ನ ಹೆಸರು? ಥ್ಯಾಂಕ್ ಯು. ಓಕೆ, ಇದೇ ಡೈಲಾಗ್ನ ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು ಕೊಟ್ಟರು. ಈ ತಪ್ಪದಲ್ಲಿ ಟೈಮ್ ಬಗ್ಗೆ ಯಾಕೆ ಮಾತಾಡ್ತೀರಾ? ಟೈಮ್ ಸರಿ ಇದ್ದಾಗ ಮನುಷ್ಯ ತಲೆ ಕಿರ್ಕೊಂಡು ತಲೆಯಲ್ಲಿ ಗಾಯ ಕ್ಯಾನ್ಸರ್ ಆಗಿ ಡಾಕ್ಟರ್ ತಲೆನೇ ತೆಗಿಬೇಕು ಅಂತಾನೆ. ಅದ್ರಲ್ಲಿ ನಾನು ಇರುದೇ ಹಾಕ್ತಿದ್ರಲ್ಲ, ಅದ ಕೈ ಹಾಕಿ ಪರ ಅಂತ ಕೇಳ್ಕೊಂಡ್ಬಿಟ್ಟಿದ್ರಿ. ಓಕೆ, ನೀವು ಚೆನ್ನಾಗಿದ್ದು ಮ್ಯೂಸಿಕ್. ಥ್ಯಾಂಕ್ ಯು ಸೋ ಮಚ್ ಸರ್. ಯಾರು ಕೊಡ್ತಿರೋದು ಗೊತ್ತಿಲ್ಲ. ಇವರು ಥ್ಯಾಂಕ್ ಯು. ನಿಮ್ಮ ಹೆಸರು? ರಾಜೇಶ್. ಓಕೆ, ಈಗ ಮುಂಗಾರು ಮಳೆ ಡೈಲಾಗ್ನ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೇನೆ ಕೊಟ್ಟರೆ. ಓಕೆ, ಈ ತಂಗದಲ್ಲಿ ಟೈಮ್ ಬಗ್ಗೆ ಯಾಕ್ರಿ ಮಾತಾಡ್ತೀರಾ? ಟೈಮ್ ಅಂದ್ರೆ ಪಕ್ಕಾ 4:20. ಈ ಟೈಮ್ ಇರೋದೇ ಕೈ ಕೊಡಕ್ರಿ. ಟೈಮ್ ಸರಿ ಇದ್ದಾಗ ಮನುಷ್ಯ ತಲೆ ಕಿರ್ಕೊಂಡು ತಲೆಯಲ್ಲಿ ಗಾಯ ಕ್ಯಾನ್ಸರ್ ಆಗಿ ಡಾಕ್ಟರ್ ತಲೆನೇ ತೆಗಿಬೇಕು ಅಂತಾರೆ. ಅಂಥದ್ರಲ್ಲಿ ನಾನು ಈ ದಿಲ್ ಈ ಹೃದಯ ಹಾರ್ಟ್ ಅಂತಲ್ಲ ಅದು ಕೈಯಾಗಿ ಪರ ಅಂತ ಕೇಳ್ಕೊಂಡ್ಬಿಟ್ಟಿದ್ದೀನಿ. ನಮ್ಮ ಹೃದಯನೇ ಹಾಳಾಗೋಯ್ತು. ನಿಮ್ಮ ನೆನಪು, ಈ ಬಿಗಿನಸಿ ಮಳೆ, ನಿಮ್ಮ ನಗು, ನಿಮ್ಮ ಕೂದಲು, ನಿಮ್ಮ ಗೆಜ್ಜೆ ಸದ್ದು, ನಿಮ್ಮ ಬ್ಯೂಟಿ, ನಿಮ್ಮ ವಾಯ್ಸು, ಆ ವಾಚು, ಆ ರಾಸ್ಕಲ್ ದೇವದಾಸ್ ಗಂಟೆ ಸದ್ದು ಎಲ್ಲ ಫಿಕ್ಸ್ ಆಗಿ ನಾನು ಇಡೀ ಲೈಫಲ್ಲಿ ರಿಪೇರಿ ಮಾಡೋಕ್ಕಾಗ್ತೇವೆ. ದೊಡ್ಡ ಗಾಯ ಆಗೋಯ್ತ್ರಿ ದರಿದ್ರ ಅಂತಲ್ಲಿ. ಬಿಟ್ಕೊಟ್ಬಿಟ್ಟೆ ಕಣ್ರಿ, ನಿಮ್ಮನ್ನು ಬಿಟ್ಕೊಟ್ಬಿಟ್ಟೆ. ನಿಮ್ಮ ಪಟಾಸಿ ಲವ್ ಬರೆಸ್ಕೊಳ್ಳೋದಕ್ಕಿಂತ ಈಗ ಕೂಡ ಅನಿಸ್ಬಿಡ್ತೀರಿ. ಪೂಜಾ ಅವರೇ, ಯಾರ ಹೆಸರು ಅದು? ನಂದಿನಿ ಅವರೇ, ಅವಾಗ ಏನೋ ನಿಮ್ಮನ್ನು ಪ್ರೀತಿಸ್ತಿದ್ದೆ. ಇವಾಗ ನನ್ನ ಮದುವೆ ಆಗಿ ಒಂದು ಮಗು ಇದೆ ರೀ. ನನ್ನ ಹೆಂಡತಿ ಬೈತಾಳೆ ರೀ. ಸುಮ್ಮನೆ ಏನೇನು ಮಾಡೋಕ್ಕಾಗುತ್ತೆ ರೀ? ಕಾಲ ಮುಂಚಾಯ್ತು, ನಡೀತಾ ಇರಬೇಕು. ನೀವು ನಿಮ್ಮ ಪಾಡಿಗಿರಿಲ್ಲ, ನನ್ನ ಪಾಡಿಗೆ ಇರ್ತೀನಿ. ಬರ್ತೀನಿ. ಆಯ್ತು, ಥ್ಯಾಂಕ್ ಯು. ದೋಸ್ತ ಅಂತ ದೋಸ್ತನೇ. ಆ ದೋಸ್ತ ಈಗ ಉತ್ತರ ಕರ್ನಾಟಕದಲ್ಲಿದ್ದಾರೆ. ತುಂಬಾ ಅಂದ್ರೆ ತುಂಬಾನೇ ಬ್ಯುಸಿ ಆಗಿದ್ದಾರೆ. ಮೊನ್ನೆಷ್ಟೇ ಅವರು ಊರಿಗೆ ಕರೆದಿದ್ರು, ಊರಿಗೆ ಹೋಗಿ ಬಂದು ತುಂಬಾನೇ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಅಲ್ಲಿನ ಜನರು ಆಗಿರ್ಬೋದು, ಅವರಾಗಿರ್ಬೋದು, ಎಲ್ಲರೂ ಒಳ್ಳೆ ರೀತಿಯಲ್ಲಿ ವೆಲ್ಕಮ್ ಮಾಡಿದ್ರು. ನಿಜವಾಗ್ಲೂ ತುಂಬಾ ಅದೃಷ್ಟ ಮಾಡಿದ್ದೆ ಅಂತ ಒಂದು ದೋಸ್ತಾನ ಸಿಕ್ಕಿರೋದು ಬಿಗ್ ಬಾಸ್ ವೇದಿಕೆನ. ಹಾಗಾಗಿ ಅವರೊಬ್ಬರೇ ಅಲ್ಲ, ಎಲ್ಲ ಕೂಡ ಪಾರ್ಟಿಸಿಪೇಟ್ಸ್ ಏನಿದ್ದಾರೆ ಅಷ್ಟು ಜನ ಒಂದು ಒಳ್ಳೆಯ ರೀತಿಯ ಬಾಂಧವ್ಯದಲ್ಲಿದ್ದಾರೆ. ಒಬ್ಬೊಬ್ಬರಾಗಿ ನಮ್ಮ ಮನೆಗೂ ಬರ್ತಾರೆ, ಎಲ್ಲರೂ ಆತಿಥ್ಯ ಮಾಡೋಣ.
ಕಡೆದಾಗಿ ಒಬ್ರು ಮಿಮಿಕ್ರಿನ ಮರ್ತು ಬಿಟ್ಟೆ. ಇದು ಯಾರು ಅಂತ ನೀವೇ ಹೇಳಿ ನೋಡೋ. ಇದೊಂದೊಂದು ನಾನು ಸುಮ್ಮನೆ ಚಾಲೆಂಜ್ ಅಂತ ಒಂದು ಗಟ್ಟಿ ಧೈರ್ಯದಲ್ಲಿ ಹೇಳ್ತಿದ್ದೇನೆ. ಇದನ್ನು ಯಾರು ಅಂತ ನೀವೇ ಗೆಸ್ ಮಾಡಿ. ತಪ್ಪುತ್ತಲೇ ಟೈಮ್ ಕೂತಿರ್ತೀಯ, ಟೈಮ್ ಹೋದ್ರೆ ಪಕ್ಕ ಹೊರಟೆ. ಟೈಮ್ ಸರಿಸೋದಕ್ಕೆ ಮುಂಚೆ ತಲೆ ಕೇಳ್ಕೊಂಡು ತಲೆಯಲ್ಲಿ ಗಾಯ ಹಾಕಿ ಗಾಯ ಕಾಸೋದಕ್ಕೆ ಡಾಕ್ಟರ್ ತಲೆದೇ ತೆಗಿಬೇಕಾದ್ರೆ ಅಂಕಲ್ ಆಂಟಿಗೆ ಅಂಕಲ್ ಆಂಟಿಗೆ ಸಾರಿ ಯಾರು ರಂಗಣ್ರಘು ಅವರು. ನಂದೇ ಡೈಲಾಗ್ ಎಲ್ಲ ಮಿಸ್ ಆಗಿದೆ, ಸಾರಿ. ನಾನು ನಮ್ಮ ಊರಿನವರಲ್ಲ, ಏನು ಬೇಕಾದ್ರೂ ಅಡ್ಜಸ್ಟ್ ಮಾಡ್ಬೋದು ಅಂತ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ಓಕೆ, ಇದಿಷ್ಟು, ಇನ್ನೇನು ಉಳಿದಿಲ್ಲ ಅಂತ ಅನ್ಕೋತೀನಿ. ತುಂಬ ಖುಷಿ ಆಯಿತು ಈ ಒಂದು ವೇದಿಕೆಯಲ್ಲಿ ಇಷ್ಟೊಂದು ನಿಮ್ಮ ಜೊತೆ ಮಾತುಕತೆ ನಡೆಸಿರೋದು. ನಾನಂತೂ ತುಂಬ ಖುಷಿ ಪಟ್ಟಿದ್ದೀನಿ. ಎಲ್ಲರೂ ಕೂಡ ನಗ್ತಾ ಇರಿ, ಯಾವಾಗಲೂ ನಗು ಮುಖ ಇರಲಿ, ಯಾವುದೇ ಚಿಂತೆ ಇರಲಿ, ಯಾವುದೇ ಗೊಂದಲ ಇರಲಿ, ಯಾವುದೇ